ಒಮ್ಮೆ ಕಾಲು ಉಬ್ಬ್ಯಾವ ಲಿವರ್ ಅದು ಇದು ಪ್ರಾಬ್ಲಮ್ ಅವ ಅಂತಾರೆ. ಚಪ್ಲೀಸ್ ಕೊಡ್ತಾರೋ ಏನಿಸ್ ಕೊಡ್ತಾರೋ ಅದು ಸೆಕೆಂಡ್ರಿ. ನಿಮ್ಮ ತಾಯಿಗೆ ನೀವು ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಿ ಅಂದ್ರೆ ಅವಳಿಗೋಸ್ಕರ ಒಂದು ಹೆಲ್ತ್ ಇನ್ಶೂರೆನ್ಸ್ ಗಾಡಿ ಚಲೋ ಅದ ಅಂತ ಹೇಳ್ಕೊಂಡು ಖುಷಿದಾಗ ಹೊಂಟಿದ್ದೆ. ಹಂಗೆ ಗಾಡಿ ಆಟೋಮೆಟಿಕ್ ಬಂದೈತಿದಲ್ಲ. ನೀವು ಇಂಥವು ಮಾಡ್ತೀರಂದ್ರೆ ಹೊಸ ಮಂದಿ ಅನ್ಸಬ್ಸ್ಕ್ರೈಬ್ ಹೊಡಿತಾರೆ. ಬಂದ್ ಮಾಡ್ಬೇಡಿ ಧಾರ್ಕರಿ ನಿಂಗೆ ಬೀಳ್ತು ನೋಡು ಒಂದು ಕಾನ್ ಬರ್ರಿ. ಸೊ ಸ್ವಾಗತ ಮೀಡಿಯರ್ ವಡಾಲಿಯನ್ಸ್, ನಿಮ್ಮ ಗೋಲ್ಡನ್ ಲೋಕಿ ಗೈಸ್. ಇವತ್ತು ಎಲ್ಲಿಗೆ ಬಂದೇವಮ್ಮ? ಬೀದರ್ ಬಂದೀವಿ. ಯಾಕಂದ್ರೆ ನಮ್ಮ ತಾಯಿ ಸ್ವಲ್ಪ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದೀವ್ರಿ. ಹೆಂಗೆ ಹೋಗಬೇಕು ಅಂತ ಗೊತ್ತಾಗ್ಲತ್ತಿಲ್ಲ. ಯಾಕಂದ್ರೆ ನಮ್ಮ ಮಮ್ಮಿಗೆ ಸ್ವಲ್ಪ ಕಾಲು ಉಬ್ಲತ್ತವ್ರಿ, ಫೈಟಿಂಗ್ ಎಡಿಮಾ ಅಂತಾರಂತ ಅದಕ್ಕೆ. ಸೊ ನಿನ್ನೆ ನಾವು ಊರು ಹತ್ತಿರ ಇದ್ದಿದ್ದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೆವು. ಅವರೆಲ್ಲ ನಾರ್ಮಲ್ ಅದ ಅಂತಂದ್ರೆ ಕಿಡ್ನಿಗರ ಏನು ಇಶ್ಯೂ ಇಲ್ಲ. ಸೊ ಯು ಹ್ಯಾವ್ ಟು ಟೆಸ್ಟ್ ಇಫ್ ಯು ವಾಂಟ್ ಟು ಮೋರ್ ಕ್ಲಿಯಾರಿಟಿ, ಯು ಹ್ಯಾವ್ ಟು ಗೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಸೊ ಅದಕ್ಕೆ ನಾವು ಇವತ್ತು ಇಲ್ಲಿ ಬಂದೀವಿ. ಸೊ ಈ ಕಾರ್ ಏನಪ್ಪ ಅಂತಂದ್ರೆ ನಮ್ಮ ಅಮ್ಮ ಕೊಟ್ಟಿದ್ದು. ಸ್ವಲ್ಪ ನಂಗೆ ಕಾರ್ ನಡೆಸ್ಲಾ ಬರಲ್ರಿ, ಸ್ವಲ್ಪ ಬರಲ್ಲ, ಫುಲ್ಲು ಬರುತ್ತೆ. ಕಸ್ ತೆಗಿಲ ಬರಲ್ಲ. ಬೀದರ್ ಬಂದೀವ್ರಿ. ಜಸ್ಟು ಒಂದು SSI ಹಾಸ್ಪಿಟ್ಲ್ ಅದ, ಅದು ಆ್ಯಕ್ಚುಲಿ ನ್ಯೂರೋ ಸ್ಪೆಷಲಿಸ್ಟ್ ಅದ ಅಂತ. ಯಾಕಂದ್ರೆ ನಮ್ಮ ದಿಲೀಪರ್ ಪಪ್ಪಗೂ ಇಲ್ಲ ಅಡ್ಮಿಟ್ ಮಾಡಿರು. ನ್ಯೂರೋ ಸರ್ಜನ್ ಒಬ್ಬರು ನಮ್ಮ ದಿಲೀಪನ್ ಫ್ರೆಂಡ್ ಅದಾರ ರೀ, ಪ್ರೇಮ್ ಅಂತ. ಅವ್ರಿಗೂ ಕೇಳಿದ್ದೆ. ಸೊ ಎಲ್ಲಿ ಕರ್ಕೊಂಡು ಹೋಗಂದ್ರೆ ಇಲ್ಲೇ ಕರ್ಕೊಂಡು ಹೋಗಂತಂದ್ರು. ಅದ್ರ ಸಂಬಂಧ ಇಲ್ಲೇ ಕರ್ಕೊಂಡು ಬಂದೀವ್ರಿ. ಇದೇ ತರತೆ ಇದೇ ಹಾಸ್ಪಿಟ್ಲ್ ಬಂದೀವ್ರಿ. ಸ್ವಲ್ಪ ಬೇರೆ ಹೇಳ್ತೇನೆ ನಿಮ್ಗೆ ಕಾರ್ ಪಾರ್ಕಿಂಗ್ ಅಂತ. ನಮ್ಮ ಮಾಯಾಗೇನೆ ಇರಲೋಗೇಳು ಅಂತಂದ್ರೆ ನಾವು ಭಾಳ ಹೈರಾಣಿತ್ರಿ ಕೆಲಸ. ಕಟ್ಕೊಂಡು ಹೆಣ್ತಿಯಾಗಿ ಇಟ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳೋದು. ಬಟ್ ನಮ್ಮ ಮಾಯ ಭಾಳ ಸಪೋರ್ಟ್ ಮಾಡ್ತಾಳೆ ರೀ. ನಾವು ರಾತ್ರಿ ಹಿಡಿದು ನಿನ್ನ ಬೆಳಗ್ಗೆ ಹಿಡಿದು ಊಟ ಮಾಡಿದಿಲ್ಲ ರೀ ನಾನು ನಿನ್ನ ನೈಟ್ ತನ. ಸೊ ಇವತ್ತು ಯಾಕಂದ್ರೆ ಒಮ್ಮೆ ಕಾಲು ಉಬ್ಬ್ಯಾವ ಲಿವರ್ ಅದು ಇದು ಪ್ರಾಬ್ಲಮ್ ಅವ ಅಂತಾರಲ್ರಿ. ಲಿವರು ಮತ್ತು ಕಿಡ್ನಿ ಮತ್ತಲ್ಲಪ್ಪ ಮತ್ತೆ ಹಾಸ್ಪಿಟ್ಲ್ ಹೋಗ್ಬೇಕಲ್ಲಪ್ಪ. ಮತ್ತು ನಮ್ಮ ಮಮ್ಮಿ ಇವಾಗೇನೋ ಬದುಕಬೇಕಂತ ಹುಮ್ಮಸ್ಲಿಂತ ಊಟ ಸೇರ್ಲಾದ್ರೂ ಊಟ ಮಾಡ್ಲತ್ತಲ್ರಿ. ಕೈ ಮೂವ್ಮೆಂಟ್ ಮಾಡ್ಲಕ್ಕ ಬದುಕಬೇಕಂತ ಅಷ್ಟು ಆಸೆ ನಮ್ಮ ಮಮ್ಮಿ. ಸೊ ಇಂಥ ಟೈಮ್ನಾಗ ಮತ್ತೊಂದು ಬಂತಲ್ಲಪ್ಪ, ಇದು ಲಿವರ್ ಪ್ರಾಬ್ಲಮ್ಮು ಕಿಡ್ನಿ ಪ್ರಾಬ್ಲಮ್ ಮತ್ತು ನಂಗೆ ಎದೆ ಹೊಡೆದಿದ್ರಿ. ಇನ್ನೊಂದು ಟೆಸ್ಟ್ ಮಾಡಿಸ್ಮೇಲೆ ಗೊತ್ತಾಯ್ತು ನನಗೆ ಕಿಡ್ನಿಗೆ ಏನು ಇಶ್ಯೂ ಇಲ್ಲ. ಸೊ ಲಿವರ್ಗೆ ಆದ್ರೂ ಕಟ್ ಮಾಡಿದ್ರೂ ಹೊಸದು ಲಿವರ್ ಬೆಳೀತಂದ್ರಿ. ಅಂಥದ್ದು ಪವರ್ ಇರ್ತದೆ ಲಿವರ್ಗೆ ಆದರೂ ಪ್ರಾಬ್ಲಮ್ ಇಲ್ರಿ. ಮತ್ತೊಂದು ಸಾರಿ ಬೆಳೆಸ್ಬೋದು. ಕಿಡ್ನಿಗೆ ಆದರೂ ಇಶ್ಯೂ ಇತ್ತು, ಬಟ್ ಏನಿಲ್ಲ. ಇವಾಗ ಬಂದಿನ್ರಿ ಇಲ್ಲಿ. ನಮ್ಮ ಅಮ್ಮೇರದು ಹಾಸ್ಪಿಟಲ್ ರಿಪೋರ್ಟ್ ನೋಡ್ರಿ ಎಷ್ಟವ. 3-4 ಹಾಸ್ಪಿಟಲ್ ಅವ ರೀ. 2 ತಿಂಗಳಿದ್ದೇವೆ ರೀ ಹಾಸ್ಪಿಟಲ್ನ. ಯಶೋಧ ಹಾಸ್ಪಿಟಲ್ನ 21 ಲಕ್ಷ ರೂಪಾಯಿ ಖರ್ಚಾಗ್ಯಾವ. ಎಲ್ಲ ನಮ್ಮ ಮಾಮನೇ ಖರ್ಚು ಮಾಡಿದ್ರಿ. ಎಲ್ಲ ನಮ್ಮ ಮಾಯಿ ಮಾತಾಡ್ಲತ್ತಲ್ರಿ ಅದ್ರ ಜೊತೆ. ನಾವಿಲ್ಲಿ ಬರೋಟಿಗೇನೆ ಡಾಕ್ಟ್ರೇನಾಗ್ಯದ ಹೋಗ್ಯಾರ ಅಂತ. ಈಗ ಹೋಗ್ಯಾರ 3ಕ್ಕೆ ಬರ್ತಾರಂತ. ಇವಾಗ ಎಷ್ಟಾಗ ಟೈಮ್ 12 ಏನೋ ಆಗ್ಯದ್ರಿ. ಅವ್ರು ಬರ್ತಾನೆ ವೇಟ್ ಮಾಡ್ಬೇಕು. ಇಲ್ಲಾಂದ್ರೆ ಬೇರೆ ಡಾಕ್ಟ್ರಿಗೆ ತೋರಿಸಿ ಲಿವರ್ ಟೆಸ್ಟು ಹಾರ್ಟ್ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ಬೇಕು. ಇಲ್ಲಾಂತಂದ್ರೆ ಇಲ್ಲಿರ್ಬೇಕಾಯ್ತು. ಇವ್ರು ದೊಡ್ಡ ಹಾಸ್ಪಿಟ್ಲ್ ಕಾಣಂತೀರಿ. ಇದು ಬೀದರ್ದಾಗೆ ನ್ಯೂರೋಲಜಿಸ್ಟ್ ಹಾಸ್ಪಿಟ್ಲ್ ಅದ ಇದು. ಬಟ್ ಏನದ ಅಂದ್ರೆ ಡಾಕ್ಟ್ರೇ ಇಲ್ಲ ಒಳಗೆ. ಮುಂಜಾನೆ 11ಕ್ಕೆ ಬಂದಿದ್ದೆವು, ಇವಾಗ ಟೈಮ್ 2 ಆಗ್ಲದ. ನಾ ಬಂದಿಲ್ಲ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಹಲೋ ಗಾಯ್ಸ್, ನಮಸ್ಕಾರ. ನಮ್ಮ ಸರ್ ಬಂದು ಹೇಳಿ. ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯಾದ ಡೆಲ್ವಿನ್ ಮಾರ್ಕಸ್. ಸೊ ಮೈತ್ರಿನ ಏಕದಮ್ ಹಬ್ಬಿನಾಲ್ ಕುಡಿಸ್ಲಕ್ ತಂದರ್ ಬೈ. ಇವತ್ತು ಫುಲ್ ಪಾರ್ಟಿ ಮಾಡ್ಸಕ್ಕೆ ಅಂದಾರ. ಅರೇ ಮಜಾಕು ಭಾಳ ಒಳ್ಳೆಯವ್ರಿ ಡೆಲ್ವಿನವ್ರಿ ಇವರು. ಇವ್ರು ಹೆಂಗದ ಅಂದ್ರೆ ಮೊನ್ನ ಇಲ್ಲಿ ರೋಡ್ ಮೇಲೆ ಒಬ್ಬರು ನಡೆದಿರಂತ. ಏನು ಮಾಡಿ ಅದೇ ಬಿಡ್ರಿ. ಇವ್ರಿಗೆ ನಮ್ಮ ಡೆಲಿವರಿ ನೋಡಿದ್ರೆ ನಂಗೆ ಒಂದು ನೆಂಪು ಬರ್ತೀರಿ. ರಾಜ ನೆಂಪು ಬರ್ತಾರೆ. ರಾಜರು ಯಾರಿಗೆ ಏನು ಇಲ್ಲ ಅಂತ ಅವ್ರ ಕೈ ಒಬ್ಬ ಹಿಂಗೆ ಅದ ರೀ, ಹಿಂಗಿಲ್ಲ. ಅದಕ್ಕೆ ಇಲ್ಲ ಅಂದ್ರೆ ಕಬ್ಬಿನ ಜ್ಯೂಸ್ ಕೊಡ್ಸ್ಕೊಂಡು ಕಬ್ಬಿನಲ್ಲಿ ಕುಡ್ರಿ. ನೀವೊಂದು ಕಬ್ಬಿನಾಲ್ ಕುಡಿರಿ, ಕೋಕೋ ಕೋಲಾ, ಥಮ್ಸ್ ಅಪ್, ಸ್ಪ್ರೈಟ್ ಕುಡಿಬೇಕು. ಅದೇ ಮತ್ತು ನನಗೆಲ್ಲರ ಹಿಡ್ದಾರಿಗೆ ನಾ ಕುಡಿತಾ ಥಮ್ಸ್ ಅಪ್, ಸ್ಪ್ರೈಟ್. ಇದು ಕಬ್ಬಿನಲ್ಲಿ ಏನೋ ಕಪ್ಪಿಟ್ಟು ಪೂರ ಕಪ್ಪದ. ಇದು ಕಿಡಿಟಿ ಹಾಕ್ಲತ್ತಾರ ಒಳಗೆ. ಅಣ್ಣ ಇನ್ನೊಂದು ಹಾಕ್ರಿ. ಎಲ್ಲ ಸೈಜ್ ಹಿಂಗೆ ಆಗ್ಲತ್ತವ ಸರ್. ಕ್ವಾಂಟಿಟಿ ಸೈಜ್ ಎಲ್ಲ ಕಮ್ಮಿ ಆಗ್ಲತ್ತವ. ಮನುಷ್ಯರ ಸೈಜ್ ಭೀ ಹಂಗೆ ಆಗ್ಲತ್ತದ. ನಿಂಬು ಹಾಕ್ರಿ, ನಿಂಬಕ್ಕೆ. ನಮ್ಮ ಡೆಲಿವಿನವ್ರದ್ದು ಹಳಿದು ಯೂಟ್ಯೂಬ್ ಬ್ಲಾಗ್ಸ್ ನೋಡಿದ್ರೆ ಚೀಖಾ ಅಂತೀರಿ ನೀವು. ಖಾಲಿ ಚೀಖಾ ಚೀಖ್ ಮಾರಂಗ चीखा ऐसा नींबू डाल के पिए तो माँ की चीखा मारना ಏನೋ ಅಂದ್ರೆ आंग में पूरा झंझना हो जाना, झंझना आगे ಕಿರಿಕಿರಿ. इधर ಮಾಸ್ಟರ್ ಹೆಂಗ್ ನಡೆದ? ಸರ್ ಕಾಂಟೆಂಟ್ ಮಾಡೋದು, ಜಿಮ್ಮಿಗೆ ಹೋಗೋದು, ಯಾವ್ದಾರ ಟೈಮ್ ಸಿಕ್ತಂದ್ರೆ ಥೋಡೆ ಆಡೋದು. ನಮ್ಮ ಡೆಲಿವರಿಗೆ ಕಬ್ಬಿನಲ್ಲಿ ಕುಡಿಸ್ದೇವ್ರಿ ನಾವು. ಕುಡಿಸಿ ಏನದ ಅಂತಂದ್ರೆ ಇಲ್ಲಿ ಸ್ವಲ್ಪ ದುಡ್ಡು ಅದು ಕೊಟ್ಟು
ನಾ ಕರೆದ ಡೆಲಿವರಿಗೆ ಬರ್ರಿ ಅಂದ್ರೆ ಬಂದ್ರು ಅವ್ರು ಪಾಪ ಎಷ್ಟು ಖಾಲಿಯಾರ ಈ ಗೋಲ್ಡನ್ ಲೂಕಿ ಗೈಸ್ ಬಂದ್ರೆ ಖಾಲಿನೇ ಇರ್ಬೇಕಂತ ಅಲ್ರಿ ಗಲತ್ ಆಯ್ತದ ಅಲ್ರಿ ಆ್ಯಕ್ಚುಲಿ ನಾವು ಭಾಳ ಜೀವ ಮಾಡ್ತೀವಿ ರೀ ಡೆಲಿವರಿಗೆ ಹಾಸ್ಪಿಟಲ್ ಕೆಲಸ ಅದ ಅಂತಂದ್ರೂ ಕರೆದೇವು ಬಂದರು ಎನಿ ಟೈಮ್ ಹಂಗೆ ಏನು ಭೀ ಇಲ್ಲ ನೀವು ನಮ್ಮ ಮೆಹಮಾನ್ ಇದ್ದೀರಿ ನಮ್ಮ ಬೀದರ್ ಬಂದ್ರೆ ಆಲ್ವೇಸ್ ವೆಲ್ಕಮ್ ಮತ್ತು ರೆಡಿ ನಾವು ಖಾಲಿ ಒಂದು ಫೋನ್ ಹಚ್ಚಿದ್ವಿ ಅರೆ ಖಾಲಿ ಇಲ್ಲ ರೋಜಾ ಇದ್ರಿ ನಾಗ್ಲತ್ತೀರಿ ಯಾಕೋ ಸರಿ ನಿಮ್ಮ ಮಾಲಕರ್ರಿ ಅವರು ಗಲದ ಮೇಲೆ ನಿಂತಾರೆ ಕ್ಯಾಮ್ರಾ ತೋರಿಸಿದ್ರೆ ಸೀರಿಯಸ್ ಮಾಡತ್ತಾರ ಥೋಡೆ ಹಟಾಸಿದ್ರೆ ನಗ್ಲತ್ತಾರ ಹೇಳ್ರಿ ಅಣ್ಣ ಹೇಳ್ರಿ ಯಾವ ಥರ ಸ್ಪೆಸಿಫಿಕ್ ಕದು ಕದುಕಿಕ ಗಪ್ಚುಪು ಬಾಳಕಾಯಿ ಭಜನಿದು ತಬ್ಲಾದ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಣ್ಣವರು ಡೆಲಿವರಿಗೆ ಹೇಳ್ರಿ ನಿಂದ್ರಿ ಅಣ್ಣ ಈಗ ಡೆಲಿವರಿಗೆ ಅಣ್ಣವ್ರು ಹೇಳೋರು ಏನು ವಿಡಿಯೋ ಮಾಡತ್ತೀರಿ ಹಂಗಂದಿಲ್ರಿ ಥೋಡೆ ಬೇರೆ ಬೇರೆ ಟೈಪಿನೂ ಮಾಡು ಅಂತ ಅಂದರ್ರಿ ಅಲ್ರಿ ಏನಂದ್ರೆ ಹೇಳ್ತೀರಿ ನಿಮ್ಗೆ ಜರ ಗೊತ್ತಾಗಬೇಕು ಮಾಡ್ಲತ್ತಾರ ಅದು ಮಾಡ್ರಿ ಇದು ಮಾಡ್ರಿ ಎಲ್ಲ ಹಾಂ ನೀವು ರ್ಯಾಪ್ ಮಾಡ್ತೀರೇನು ಸರ್ ಎಷ್ಟು ಮಾಡ್ರಿ ಸರ್ ಇವಾಗ 2 ರ್ಯಾಪ್ ಸಾಂಗ್ ಮಾಡಿ ಹಾಂ ಸಬ್ಸ್ಕ್ರೈಬರ್ ಒಂದು 5,000 ಹತ್ರ ಸಾಂಗ್ ಹಿಟ್ ಆಗ್ಯದ ಸೆಕೆಂಡ್ ಸಾಂಗ್ ಸ್ವಲ್ಪ ಯಾವ ಹಾಡು ಇಷ್ಟ ಸರ್ ನಿಮ್ಗೆ ಯಾವ ಎರಡರೊಳಗೆ ಎರಡು ಇಷ್ಟ ಸರ್ ಎರಡು ಮನ್ಸಲ್ಲಿ ಮಾಡೀನಿ ಎರಡು ಇಷ್ಟ ಎರಡು ನಿಮ್ದು ಲಿರಿಕ್ಸ್ ಅದೇ ನಿಮ್ಮ ರ್ಯಾಪ್ ಸಾಂಗ್ ಇಲ್ಲ ಎರಡರೊಳಗೆ ಯಾವುದು ಇಷ್ಟ ಅದ್ರೊಳಗಿನ ಹಾಡು ಅಂತ ಹೇಳ್ರಿ ಅವ್ರಿಗೆ ಈಗ ಎರಡರೊಳಗೆ ಅವ್ರಿಗೆ ಇಷ್ಟ ಅಂದಿರುತ್ತಲ್ಲ ಒಂದು ಟಾಪ್ 1 ಅದ್ರೊಳಗಿನ ಒಂದು ಲಿರಿಕ್ಸ್ ಬಿದರ್ ಬಂದ್ ಮಾಡ್ಬೇಡಿ ನೀ ಧಾರ್ ಕರಿ ನಿಂಗೆ ಬೀಳ್ತು ನೋಡು ಒಂದು ಕಾನ್ ಭರ್ರಿ ಕಾನ್ ಭರ್ರಿ ಧಾರ್ ಕರಿ ನಿಮ್ಮ ಮನೆಗೆ ಹೋಗಿ ನೀವು ತೋರಿಸ್ಕೊರಿ ಇಲ್ಲ ಬಂದ್ರೆ ನೀವು ಥೋಡೆ ಮುಚ್ಕೋರಿ ನಾವು ಹೇಳ್ದಾಗ ನೀವು ಥೋಡೆ ಕೇಳ್ಕೊರಿ ಇಲ್ಲ ಅಂದ್ರೆ ನಿಂಗೆ ಬೀಳ್ತು ನೋಡು ಒಂದು ಕಾನ್ ಭರ್ರಿ ಕಾನ್ ಭರ್ರಿ ಹೇಳಿ ಕೇಳಿ ಯಾವ ಪಾರ್ಗಳು ನಾವು ಬೀದರ್ ಪಾರ್ಗಳು ಕೇಳಿದೆ ಅಣ್ಣ ಇದು ನೀವೇ ಅಂತೇಳಿ ನನಗೆ ತಲೆಗೆ ಬಂದಿಲ್ಲ ಮಾಡ್ರಣ ಮಾಡ್ರಿ ಈ 3 ಸಾಂಗ್ ಮಾಡೀನಿ ಬ್ರದರ್ ಈಗ ಎಲ್ಲ ದೇವರ ಆಶೀರ್ವಾದದಿಂದ ಎಲ್ಲ ಚಂದ ನೀವೆಲ್ಲ ಸದ್ಯಕ್ಕೆ ನೀವೆಲ್ಲ ಸ್ಟಾರ್ ಇದ್ದೀರಿ ಬ್ರದರ್ ಸಪೋರ್ಟ್ ಮಾಡಿ ಬಿದರ್ ಸ್ಲ್ಯಾಂಗ್ ನೋಡ್ರಿ ಇದು ಬಿದರ್ ಸ್ಲ್ಯಾಂಗ್ ಅಲ್ರಿ ಬಿದರ್ ಸ್ಲ್ಯಾಂಗ್ ಊರಿಗೆ ಜಾಸ್ತಿ ಜನಕ್ಕೆ ಅಪ್ರೋಚ್ ಮಾಡೋದೇ ನಮ್ಮ ಡೆಲಿನವ್ರು ಅಜ್ಜಿದ್ರ ಫುಲ್ ಅಲಗ್ ಲೆವೆಲ್ ಫ್ಯಾನ್ ಇದ್ದೀವಿ ಅಜ್ಜಿದಿಂದ ಅಲಗ್ ಅದು ಅಜ್ಜಿ ಮಾತೇ ಅಲಗ್ ಅವ್ರದ್ದೇ ಆಶೀರ್ವಾದ ಅದ ರೇಟ್ ನೋಡ್ರಿ ರೇಟ್ ಎಷ್ಟು ತಗೋ ನೋಡ್ರಿ ಅಣ್ಣ ಬರ್ರಿ ಒಂದು ಕಿವಿ ಪಾರ್ಸಲ್ ಮಾಡ್ರಿ ಶುಗರ್ ಹಾಕ್ಬೇಡ್ರಿ ಕಿವಿ ಹಾಂ ಶುಗರ್ ಹಾಕ್ಬೇಡ್ರಿ ಒಂದು ವಾಟರ್ ಮೆಲನ್ ಜ್ಯೂಸ್ ತೊಗೊಂಡೇವ್ರಿ ಇವ್ರಿ ತೊಗೊಂಡ್ರೆ ಒಲ್ವಂತಾರೆ ಇವರು ಪ್ಲಸ್ ಬಿ ಮೈನಸ್ ಬಿ ಅದು ಬ್ರಾಕೆಟ್ಸ್ದಾಗ ಇರ್ತಾವ ನೋಡಿ ಹಾಂ ಪ್ಲಸ್ ಬಿ ಇಂಟು A - B ನೀವು ಇಂಥವು ಮಾಡ್ತೀರಂದ್ರೆ ನಿಮ್ಗೆ ಹೊಸ ಮಂದಿ ಅನ್ಸಬ್ಸ್ಕ್ರೈಬ್ ಹೊಡಿತಾರೆ ಏನೋ ಥೋಡೆ ಲೌಕಿ ಬಂದು ನಡೆಸ್ತಾನೆ ಅಂದ್ರೆ A+B ಹೋಲ್ಸ್ಕೊಂಡು ಕೇಳೋಣ ಪೈಲೇನೆ ಅವೆಲ್ಲ ಮ್ಯಾಥ್ಸ್ ಎಲ್ಲ ಕಲ್ತಿ ಸಾಕಾಗಿ ನಿಮ್ಮ ವಿಡಿಯೋ ನೋಡ್ತಾವ ಅವ್ರಿಗೆ ಇಲ್ಲಿ ಬಿ ಅದೇ ಹಾಕ್ಲತ್ತಿರಂದ್ರೆ ಪಾಠ ಹಾಕ್ತಾರೆ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಅಂದ್ರಿ ಸುಮ್ಮನೆ ಮುಚ್ಕೊಂಡು ಜ್ಯೂಸ್ ಕೊಡೋದು ಹೋಯ್ತು ಪಾರ್ಸಲ್ ಹೇಳಿದೆ ಒಂದು ನಾವು ಮರಿ ಹಾಸ್ಪಿಟಲ್ನಾಗ ಬಿಟ್ಟು ಡೆಲಿವರಿಗೆ ಪಾಪ ಟಾರ್ಚರ್ ಕೊಡ್ಲದ್ದೆ ಅಂತ ಪಾಪ ಅನ್ಬೇಡ್ರಿ ಟಾರ್ಚರ್ ಆತಕ ನನ್ನ ಫರ್ಜ್ ಅದ ನಡೀತದ ಅದ್ರೊಳಗೆ ಪಾಪ ಅನ್ಬಿಡ್ದ ಪಪ್ಪ ಅನ್ಬೇಕಾ ನಿಮಗೆ ಕಸ ಯಾವ ಚಿಚ್ಚ ನಿಮಗೆ ಕನ್ನಡ ಮಾತಾಡಕ್ ಬರ್ತಲ್ಲ ಕನ್ನಡ ಬರಲತ್ರಿ ಒಂದೆರಡರ ಯಾವರ ಬೈಕ್ ಬರ್ತಿರ್ಬೇಕು मैं सिखाता हूँ आपको ನಾನು बोलो ನಿನ್ನನ್ನ सर हल भाई है भाई ಅಲ್ಲಲ್ಲ हल भाई आप आर बात अच्छा है ನಾನು ನಿನ್ನನ್ನ ಪ್ರೀತಿಸುತ್ತೇನೆ ऐसा बोलो आपको रोप मालकरी ಕರ್ಕೊಂಡ್ ನೀವು सर इधर आओ हाँ इसको बोलो तो आपको बोला लेके आया ये अरे ಪಾರ್ ಹೇಳ್ತದ್ರಿ ಎಲ್ಲ ಕಡೆ ಜ್ಯೂಸ್ ನಾನೇ ಕುಡ್ದ ಇಲ್ಲ ನಾ ಬಿ ಕೊಂಡಿದೆ ಎಲ್ಲಿ ಕುಡ್ದ್ರಿ ಒಂದ್ ಕಡೆ ನೀವು ಕುಡಿದ್ರಿ ಕುಡಿಲ್ಲ ಬಿಟ್ಟಿಲ್ಲ ನಾ ಅವ್ರಿಗೆ ಬೈಕ್ ಮೇಲೆ ಹೇಳ್ಬೇಕಂದಿದ್ದೆ ಬಟ್ ಬೇಡ ಇಲ್ಲೇ ಬಂದು ಹೇಳ ಬಂದಿದ್ದೆ ಡೆಲಿವರಿ ಬೈ ನೀವು ನಿಂಬಿಕಾಯಿ ಮೆಣಸಿನಕಾಯಿ ಕಟ್ಕೊಂಡು ತಿರುಗಾಡ್ರಿ ಯಾಕಂದ್ರೆ ಬೀದರ್ನಾಗ ಎಲ್ಲಿ ತಿರುಗಾಡ್ರು ಮಂದಿ ಇವ್ರು ನಿಮಗೆ ನೋಡ್ಲತ್ತಾರ ಹಂಗಾಗಿ ಏನ್ ಬಿ ಇಲ್ರಿ ಐತದ ಎಲ್ಲ ದೇವ್ರ ಆಶೀರ್ವಾದ ಅದ ಆಮೇಲೆ ಮತ್ತೆ ಎಲ್ಲರೂ ಸಪೋರ್ಟ್ ಅದ ದಿಟ್ಟಿ ಐತದ ಚಂದ ನಿಮ್ಗೆ ಪ್ರೀತಿ ಸಿಗ್ಲತ್ತದ ಸರ್ ನಂದು ನ್ಯಾಚುರಲಿನೇ ಈಗ ಪೂರಾ ಕಾಣತ್ತದ ಪೂರಾ ಬ್ಲ್ಯಾಕ್ ಅದ ನನ್ನ ಲೆಕ್ಕ ಯಾಕಂದ್ರೆ ದಿಟ್ಟಿ ಐತದ ಮತ್ತು ನಿಮ್ಮ ದೇವ್ರಿಗೆ ಕೊಟ್ಟೆ ಕಳಿಸೇನೆ ಆಡ್ರಿ ಆ್ಯಕ್ಚುಲಿ ನಾವು ತೋಲ್ ಟೈಮ್ ಆಯ್ತು ಈಗ ಇವತ್ತೇ ಭೇಟಿ ಆಗಿದ್ದೆವು
ಸೊ ಅದ್ರ ಇಲ್ಲ ಕಡೆಯಿಂದ ಭೇಟಿ ಹಾಕೋತಾನೆ ಇರ್ತೇವೆ ನಾವು. ಇರ್ತೇವು, ಬಟ್ ಇದು ಥೋಡೆ ಲೆಂದಿ ಗ್ಯಾಪ್ ಆಗಿತ್ತು. ಹಾಂ ಅವ್ರ ಕೆಲಸದ ಬಿಸಿ, ನಾವು ಇತ್ತು ಬಿಸಿ. ಸೊ ಅದ್ರ ಕಡೆಯಿಂದ ಸಿಕ್ಕಿದೆವು, ತೋಲ್ ಚಂದ ಅನ್ನಿಸ್ತು. ಏನು ಚಂದ ಅನ್ಸಿಲ್ಲ ಬಿಸಿಲ ಎಲ್ಲ ಚಂದ ಅನ್ಸದ್ರಿ. ಮತ್ತೆ ಸಿಗಮ್ ಸರ್ ಯಾವಾಗ. ಥ್ಯಾಂಕ್ ಯು ಸರ್. ಇವೆಲ್ಲ ನೋಡ್ರಿ ಸುನೀತಾ ಅವ್ರೆ, ಮೇಡಮ್ ಇದ್ರದ್ದು ವೀನಸ್ ಡಾಪ್ಲರ್ ಸುನೀತಾ ಅವ್ರೆ ಹೋಗಿ ಬಿಡಾಕ್ತೀರಿ ನೀವು ನಮ್ಗೆ ಏನೋ ಒಂದು. ಸೊ ವೀನಸ್ ಡಾಪ್ಲರ್ದು ಮಾಡಿಸೋದ್ರಿ ಲೆಗ್ ಅದು ಆಲ್ಮೋಸ್ಟ್ ಡೀಟೇಲ್ ಇರ್ತದಂತ, ಅದಕ್ಕೆ ಇಷ್ಟು 1,500. ಮುಂಜಾನೆ ಎಷ್ಟಕ್ಕೆ ಬಂದೆ ಅಮ್ಮ? ಮುಂಜಾನೆ ಎಷ್ಟಕ್ಕೆ ಬಂದೇನು? 12ಕ್ಕೆ. ಹಾಂ 12ಕ್ಕೆ ಬಂದಿದ್ದೇವೆ. ಇವಾಗ ಎಷ್ಟು ಆಗ್ಯದ ಅಂತಂದ್ರೆ 5 ಆಗ್ಯದ ರೀ. 5 ಹಾಂ 5 ಆಗ್ಯದ. ನಾವು ಊರಿಗೆ ಹೋಗ್ಲಕ್ಕೆ 8 ಆಯ್ತದೆ. ನಂಬರ್ದು ಸ್ಕ್ಯಾನಿಂಗ್ ಕಾಲಿಂದ ಡಾಪ್ಲರ್ ವೆನಸ್ ಡಾಪ್ಲರ್ ಮಾಡಿಸ್ಕೊಳ್ಳೋರು ಬಂದಿದ್ದು ಕಾಲಿನ ಸ್ಕ್ಯಾನಿಂಗ್ ಏನೇನದ ಒಳಗೆ ಕ್ಲಾಟ್ಸ್ ಆಗ್ಯಾವ ಅಥವಾ ಏನು ವೇನ್ಸ್ ಪ್ರಾಬ್ಲಮ್ಸ್ ಆಗ್ಯದ ಅಂತ ಅದ ರೀ. ಅದು ಮಾಡಿಸ್ಕೊಂಡೆಲ್ಲ ಬಂದೀವಿ. ಭಾಳ ಲೇಟ್ ಆಯ್ತು ನಮಗೆ. ಸೊ ಡೆಲ್ವಿನ್ ಬಂದು ಹೋದ್ರಿ. ಸೊ ಅವ್ರು ಬಂದಾಗ ಅವರು ನಾನು ಮಜಾಕೆ ಮಾಡಿದೆ ಜಾಸ್ತಿ. ಸೊ ಮನ್ಸಿನ ಮಾತು ಹೇಳ್ಬೇಕಂತಂದ್ರೆ ಒಳ್ಳೆ ಒಂದು ಒಳ್ಳೆ ಫ್ರೆಂಡ್ ರೀ, ಒಂದು ಒಳ್ಳೆ ಹುಡುಗ. ಭಾಳ ಲೇಟ್ ಆಯಿತು ಆಂಟಿ, ಥ್ಯಾಂಕ್ ಯು ರೀ. ಆಲ್ಮೋಸ್ಟ್ ಎಲ್ಲ ನಮ್ಮ ಕೆಲಸ ಮುಂಜಾನೆ 11ಕ್ಕೆ ಬಂದು ಈ ಟೈಮಿಗೆ ಸಿಗದ 7 ಆಗ್ಯದ 6 ಆಗ್ಯದ. ಹಾಂ 6-5 ಆಗ್ಯದ. ಸೊ ಇವತ್ತು ನಾವು ವೇಟ್ ಮಾಡಿದೀವಿ ರೀ, ಡಾಕ್ಟರ್ ಬರಲ್ಲ ವೇಟ್ ಮಾಡ್ರು. ಹಾಂ ಹಿಂಗೆ ಏನಾರ ರೊಕ್ಕ ಕೊಡು ಅಂತ ಮಾಡಲಿ. ಇಲ್ರಿ ಅವ ಇಲ್ಲ, ಹಂಗೇನಿಲ್ಲ. ಮತ್ತೆ ಬರೋದಿತ್ತು ಅಂದ್ರೆ ನನಗೆ ಫೋನ್ ಮಾಡ್ರಿ ನೀವು. ಇಲ್ಲ ಇವತ್ತು ನಾ ಫ್ರೀ ಇದ್ದಿಲ್ಲ, ಪೇಷಂಟ್ಗಳು ಇದ್ದೀವಿ. ಚಲೋ ಏನಾಗ್ಯದ ಏನೋ ಇಲ್ಲಿ ಮಂದಿ ನಿಂತ ಒಂಥರ ನಮ್ಮ ಮಾಮ ಒಂದು ಥ್ಯಾಂಕ್ ಯು ಹೇಳ್ಬೇಕ್ರಿ. ಯಾಕಂದ್ರೆ ಕಾರ್ ಕೊಟ್ಟ ನಮಗೆ ಈ ರೀತಿ ನಮ್ಗೆ ಹೋಗಿ ಆರಾಮಾಗಿ ತೊಗೊಂಡು ನಡೆದಿದ್ದೆವು. ಏನೋ ಸೇಫ್ಟಿ ಇದ್ದಂಗೆ ಅದ ತಿಳ್ಕೊರಿ. ಒಂದು ನಮ್ದೇಪ್ಪ ಅಂದಾಗ ಏನೋ ಖುಷಿ ನಮಗೆ. ಹಾರಿಸ್ರೆ ನೋಡ್ರಿ ಗಾಡಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಾ ಗಾಡಿ ಚಲೋ ಅದ ಅಂತ ಹೇಳ್ಕೊಂಡು ಖುಷಿದಾಗ ಹೊಂಟಿದ್ದೆ. ಹಂಗೆ ಗಾಡಿ ಆಟೋಮೆಟಿಕ್ ಬಂದೈತಿದ್ವಲ್ಲ ಅಲ್ರಿ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಹೆಂಗೆ ಚಾಲು ಮಾಡ್ಬೇಕು ಅಣ್ಣ? ಹಿಂಗೆ ಬ್ಯಾಟ್ರಿ ಡೌನ್ ಐತೆ ಸೆಕೆಂಡ್ದಾಗ ಹಾಕ್ಬೇಕು, ಇದು ರಿವರ್ಸ್ ಹಾಕ್ಬೇಕು. ರಿವರ್ಸ್ ಹಾಕಿ ಚಾಲು ಮಾಡೋದು ಚಾಲು ಆಯ್ತು. ಸೆಕೆಂಡ್ದಾಗ ಚಾಲು ಆಗಲ್ಲ. ಹಾಂ ರಿವರ್ಸ್ದಾಗ ಹಾಕಿ ಒಮ್ಮೆ ಕ್ಲಚ್ ಬಿಡ್ಬೇಕೇನ್ರಿ ಅದು? ಕ್ಲಚ್ ಬಿಟ್ಟು ಸೆಲ್ಫ್ ಬಿಡ್ಬೇಕು ಆಗುತ್ತೆ. ಹಾಂ ಕ್ಲಚ್ ಬಿಟ್ಟು ಸೆಲ್ಫ್ ಬಿಡ್ಬೇಕು. ಯೂಟ್ಯೂಬ್ ಚಾನಲ್ ನೋಡ್ರಿ ಒಂದು ಗೋಲ್ಡನ್ ಲೋಕಿ ಅಂತ ಬರ್ತಾರೆ ಅದ್ರೊಳಗೆ. ಹೋಗೋರು. ಥ್ಯಾಂಕ್ ಯು ಸೊ ಮಚ್ ಬ್ರದರ್. ಹೆಂಗಿತ್ತಮ್ಮ ಇವತ್ತು ದವಾಖಾನಿ? ಹಿಡ್ಕೊಂಡು ಮಾತಾಡು. ಇದೇನದ ಮೈಕ್ ಅದದು. ಅಯ್ಯೋ ಆಸ್ಪತ್ರೆ ಹತ್ರ ಮತ್ತೇನು ರೊಕ್ಕ ಇದ್ರೆ ಅದು ಆಸ್ಪತ್ರೆ ಎಲ್ಲ. ಇವತ್ತು ಹೋದು 5,000 ರೊಕ್ಕ ಹೋದು ಇವತ್ತು. ನೀನು 2,000 ಚುಳುಪಿ ದವಾಖಾನೆಗೆ. ಅಪ್ಪ ಹ್ಞೂ ಅದಕ್ಕೂ ಅದು ಭೀ 2,000 ರೂಪಾಯಿ ಅಲ್ಲ ನಿಮ್ಗೆ. ಮತ್ತು ಅಲ್ಲಿ 2,000 ಹೋದು. ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರೆ ನಿನ್ನೆ ಹಾಸ್ಪಿಟ್ಲ್ ಹೋಗಿದ್ದೇವಲ್ರಿ, ಅಲ್ಲಿ ಬ್ಲಡ್ ಟೆಸ್ಟಿಗೆ ಅಲ್ಲಿ ಇದು ಅಂತ ಮೆಡಿಸಿನ್ ಅದು ಇದು ಅಂತೇಳಿ ಅಲ್ಲಿ 2,000 ಹೋದು. 500 ರೂಪಾಯಿ ಪೆಟ್ರೋಲು ಅವು ಇವು ಕಲ್ತೆಲ್ಲ ಅಲ್ಲಿ 2,000 ರೂಪಾಯಿ ಹೋದು. ಜ್ಯೂಸ್ ಕಿವಿ ಫ್ರೂಟ್ ಜ್ಯೂಸ್ ಚಲಕಳ್ರಿ, ಅದು 2,000 ರೂಪಾಯಿ. ಅದು ಎಷ್ಟರದಾಗ ಗೊತ್ತಾವ ನಿನಗೆ? ಅದು 2,000 ರೂಪಾಯಿದ ಜ್ಯೂಸೇ 2,000 ರೂಪಾಯಿದು. 2,000 ರೂಪಾಯಿ ತಾಯಿಗೆ ನೀವು ಆಲ್ಮೋಸ್ಟ್ ಅಲ್ಲ ನಾ ಅಕೌಂಟ್ನು ನಿಲ್ಲ ಐತ್ರಿ. ಎಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸು, ಗುಡ್ ಎಕ್ಸ್ಪೀರಿಯನ್ಸು. ಗುಡ್ ಏನಪ್ಪ, ಒಳ್ಳೆಯ ಸುದ್ದಿ ಏನಪ್ಪ ಅಂದ್ರೆ ಮಮ್ಮಿಗೆ ಕಿಡ್ನಿಗಾಗಲಿ ಲಿವರ್ಗಾಗಲಿ ಹಾರ್ಟಿಗಾಗಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಅದು ಭಾಳ ಖುಷಿ ವಿಷಯ. ಯಾಕಂದ್ರೆ ಕಾಲು ಉಬ್ಬಿದ್ದು ನೋಡಿ ನಾ 2-3 ದಿವಸ ಹಿಂದೆ ಭಾಳ ಟೆನ್ಷನ್ ಆಗಿದ್ರಿ. ಸೊ ಲಿವರ್ ಏನಾಯಿತು, ಕಿಡ್ನಿಗೆ ಏನಾಯಿತು, ಹಾರ್ಟಿಗೆ ಏನಾಯಿತು, ಮತ್ತು ಹಾಸ್ಪಿಟಲ್ ತಿರ್ಗಾಡ್ಬೇಕೇನಪ್ಪ ಆ ಮಟ್ಟ ಟೆನ್ಷನ್ ಆಗಿತ್ತು. ಸೊ ಆ ಟೆನ್ಷನ್ ಸ್ವಲ್ಪ ದೂರ ಆಯಿತು, ಸ್ವಲ್ಪ ಎಲ್ಲ ಪೂರ್ತಿನ ದೂರ ಆಗಿತ್ತು. ದುಃಖ ವಿಷಯ ಏನಪ್ಪ ಅಂದ್ರೆ ಮತ್ತು ಬಿಲ್ ಕಟ್ಟಿದೆವು, ದುಡ್ಡು ಹೋಯಿತು, ಖರ್ಚಾಯಿತು. ಹಾಸ್ಪಿಟಲ್ದು ಯಾರಿಗೆ ಬರಲಿ ಬಿಡಲಿ, ಯಾರಿಗಾದರೂ ಬಂದರೆ ಅನ್ಕಾನ್ಷಿಯಸ್ ಆದರು ಅಂತಂದ್ರೆ ಕಿಮ್ಸು ಹಾಸ್ಪಿಟಲ್ ಕರ್ಕೊಂಡು ಹೋಗ್ರಿ. ಹೈದ್ರಾಬಾದ್ದಾಗೂ ಅದ, ಇಲ್ಲಿ ಬೆಂಗಳೂರಿನಾಗೂ ಅದ, ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ BPL ಮೇಲೆ. ಸೊ ಗೈಸ್ ಇಷ್ಟೇ, ಬಂದರೆ ಫೇಸ್ ಮಾಡಬೇಕು, ಜೊತೆಗೆ ಇರೋರನ್ನ ಇಟ್ಕೋಬೇಕು. ನಿಮಗೆ ದೊಡ್ಡದಾಗಿ ಹೇಳ್ಬೇಕೇನಪ್ಪ ಅಂದ್ರೆ, ನೀವು ನಿಮ್ಮ ತಾಯಿಗೆ ಸೀರೀಸ್ ಕೊಡ್ತಿರೋ, ಬಂಗಾರ ಇಸ್ಕೊಡ್ತಿರೋ, ಚಪ್ಪಲಿ ಇಸ್ಕೊಡ್ತಿರೋ, ಏನು ಇಸ್ಕೊಡ್ತಿರೋ ಅದು ಸೆಕೆಂಡ್ರಿ. ನಿಮ್ಮ ತಾಯಿಗೆ ನೀವು ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಿ ಅಂದ್ರೆ ಅವಳಿಗೋಸ್ಕರ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ಸೊ ಇಫ್ ಯು ಗೈಸ್ ಲೈಕ್ ಮೈ ವಿಡಿಯೋ, ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಟು ಸಿ ಮೈ ನೆಕ್ಸ್ಟ್ ವಿಡಿಯೋ.